Hello all, welcome to my YouTube channel. Here I am going to start new concept. Under income tax, I am going to start a new concept. That concept name is set off and carry forward of losses. Income under different heads are aggregated for computing the gross total income of an assessee. While aggregating the income from each head, there may be positive income or there may be loss, negative. Under such circumstance, such loss have to be set off against the positive income under other heads, and if such income is not sufficient for set off during current year, then such loss to be carried forward to the next assessment year. So these all process are going to handle under this head only, set off and carry forward of losses. So Income Tax Act 1961, especially under section 70 to 80, this set off and carry forward they are going to handle. ಸೊ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂದ್ರೆ ಏನು ಅಂದ್ರೆ ಈಗ ಒಂದು ಹೆಡ್ ಅಲ್ಲಿ ಲೈಕ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದರಲ್ಲಿ ಇನ್ಕಮ್ ಆಗ್ಬೋದು ಅಥವಾ ಲಾಸ್ ಕೂಡ ಆಗಿರ್ಬೋದು. ಸೊ ಒಂದು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಇನ್ನೊಂದು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಸೆಟ್ ಆಫ್ ಅಂತ ಕರೀತಾರೆ. ಗಾಟ್ ಇಟ್? ನೌ ದ ಮೀನಿಂಗ್ ಆಫ್ ಸೆಟ್ ಆಫ್. The set off meaning is very important one because ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ 2 marks ಕ್ವಶನ್ ಗೆ ಕೇಳ್ತಾರೆ. So this is the meaning of set off. When the sources of income and heads of income in computing are showing both profit and losses, they are to be adjusted to find out the final balance. Such process is called set off. So ಹೌಸ್ ಪ್ರಾಪರ್ಟಿ ಒಂದು ಹೌಸ್ ಪ್ರಾಪರ್ಟಿಯಲ್ಲಿ ಇನ್ಕಮ್ ಇದೆ, ಲೈಕ್ ಅಸ್ಯೂಮ್ ದಟ್ 10,000 ಇನ್ಕಮ್. ಇನ್ನೊಂದು ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಇದೆ, ಅಸ್ಯೂಮ್ ದಟ್ 2,000 ಲಾಸ್. ಆ 2,000 ಲಾಸ್ ಅನ್ನ 10,000 ಇನ್ಕಮ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ 8,000 ಇಸ್ ದ ಫೈನಲ್ ಪ್ರಾಫಿಟ್ ಅಥವಾ ನೆಟ್ ಪ್ರಾಫಿಟ್. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಅ ಸೆಟ್ ಆಫ್. ಗಾಟ್ ಇಟ್? ದೆನ್ ಟೈಪ್ಸ್ ಆಫ್ ಸೆಟ್ ಆಫ್. ದೇರ್ ಆರ್ 2 ಟೈಪ್ಸ್ ಆಫ್ ಸೆಟ್ ಆಫ್: inter-source set-off and inter-head set-off. The first, inter-source set-off. The name itself suggested, no, inter-source set-off, or it is also be called intra-head set-off. ಅಂದ್ರೆ ಸೇಮ್ ಹೆಡ್ ಆಫ್ ಇನ್ಕಮ್ ಅಲ್ಲಿ ಸೇಮ್ ಹೆಡ್ ಆಫ್ ಲಾಸ್ ಅನ್ನ ಸೆಟ್ ಆಫ್ ಮಾಡಿದ್ರೆ ಅಂತಹ ಅಡ್ಜಸ್ಟ್ಮೆಂಟಿಗೆ ಅಥವಾ ಅಂತಹ ಸೆಟ್ ಆಫಿಗೆ ಇಂಟರ್ ಸೋರ್ಸ್ ಸೆಟ್ ಆಫ್ ಅಥವಾ ಇಂಟ್ರಾ ಹೆಡ್ ಸೆಟ್ ಆಫ್ ಅಂತ ಕರೀತಾರೆ. ಮೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಸೊ ದಿಸ್ ಇಸ್ ಅ ಮೀನಿಂಗ್ ಆಫ್ ಇಂಟರ್ ಸೋರ್ಸ್ ಸೆಟ್ ಆಫ್. ಅಂಡರ್ ದಿ ಸೇಮ್ ಹೆಡ್ ಆಫ್ ಇನ್ಕಮ್, ಇಫ್ some sources have income and some sources have resulted in loss, they are set off. Such adjusted is called as a inter-source set-off. Inter-head set-off is a dead opposite. ಅಂದ್ರೆ ಬೇರೆ ಹೆಡ್ ಆಫ್ ಇನ್ಕಮ್ ಅಲ್ಲಿ ಬೇರೆ ಹೆಡ್ ಆಫ್ ಲಾಸ್ ಅನ್ನ ಸೆಟ್ ಆಫ್ ಮಾಡಿದ್ರೆ ಅಂತ ಸೆಟ್ ಆಫಿಗೆ ಇಂಟರ್ ಹೆಡ್ ಸೆಟ್ ಆಫ್ ಅಂತ ಕರೀತಾರೆ. ಅದ್ರ ಬದಲಾಗಿ ಸೇಮ್ ಹೆಡ್ ಆಫ್ ಇನ್ಕಮ್ ಅಲ್ಲಿ ಸೇಮ್ ಹೆಡ್ ಆಫ್ ಲಾಸ್ ಅನ್ನ ಸೆಟ್ ಆಫ್ ಮಾಡಿದ್ರೆ ಅಂತಹ ಸೆಟ್ ಆಫಿಗೆ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂತ ಕರೀತಾರೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಮೋಹನ್ ಹ್ಯಾಸ್ 2 ಹೌಸ್ ಪ್ರಾಪರ್ಟಿ. ಒನ್ ಹೌಸ್ ಪ್ರಾಪರ್ಟಿ ಇಸ್ SOP. SOP ಅಂದ್ರೆ ಆಬ್ವಿಯಸ್ಲಿ ಅದು ಲಾಸ್ ಇರುತ್ತೆ. ಲಾಸ್ ಇಸ್ 25,000 and another house property is LOP. LOP income is 1 lakh in the same assessment year. Here Mohan set off loss of rupee 25,000 from SOP against income from 1 lakh from the LOP. So arriving net income is 75,000 from house property. That kind of set off is called as a inter-source or intra-head set off. Got it? But inter-source set off ಗೆ ಕೆಲವೊಂದು ಟ್ರೀಟ್ಮೆಂಟ್ ಇದಾವೆ. This treatment is very important one. ಪ್ರಾಕ್ಟಿಕಲ್ ಅಥವಾ ಸಮ್ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಡೀಲ್ ಮಾಡೋ ಟೈಮಲ್ಲಿ ಈ ಟ್ರೀಟ್ಮೆಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂದ್ರೆ ಏನು, ಇಂಟರ್ ಹೆಡ್ ಸೆಟ್ ಆಫ್ ಅಂದ್ರೆ ಏನು, ಮೀನಿಂಗ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ.
ಸೇಮ್ ಹೆಡ್ ಆಫ್ ಇನ್ಕಮ್ ಅಲ್ಲಿ ಸೇಮ್ ಹೆಡ್ ಆಫ್ ಲಾಸ್ ಅನ್ನ ಸೆಟ್ ಆಫ್ ಮಾಡಿದ್ರೆ ಅದು ಇಂಟರ್ ಸೋರ್ಸ್ ಸೆಟ್ ಆಫ್. ಬೇರೆ ಹೆಡ್ ಆಫ್ ಲಾಸ್ ಅನ್ನ ಬೇರೆ ಹೆಡ್ ಆಫ್ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡಿದ್ರೆ ಅದು ಇಂಟರ್ ಹೆಡ್ ಸೆಟ್ ಆಫ್. ಗಾಟ್ ಇಟ್? ಸೊ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇಂಟರ್ ಸೋರ್ಸ್ ಸೆಟ್ ಆಫ್ ಇನ್ ಟ್ರೀಟ್ಮೆಂಟ್. ಗಾಟ್ ಇಟ್? ವಿ ನೋ head of income, sir, there are 5 heads of income. No, the first of head of income, what? Income from salary. So first treatment, it relates to the income from salary, especially intersource set off. Income from salary ಅಲ್ಲಿ ಇನ್ವೆಸ್ಟ್ಮೆಂಟ್ ಇರಲ್ಲ, ಅಸಸ್ಯ ಇನ್ವೆಸ್ಟ್ಮೆಂಟು ಇರಲ್ಲ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲದಕ್ಕೋಸ್ಕರ ದೇ ಆರ್ ಟ್ರೀಟೆಡ್ ಲೈಕ್ ಅ ನೋ ಲಾಸ್ ಅರೈಸಸ್ ಅಂಡರ್ ದಿ ಹೆಡ್ ಆಫ್ ಸ್ಯಾಲರಿ. ಸೊ ಸ್ಯಾಲರಿ ಹೆಡ್ ಅಲ್ಲಿ ಲಾಸ್ ಅರೈಸ್ ಆಗಲ್ಲ, ಬಿಕಾಸ್ ಇನ್ವೆಸ್ಟ್ಮೆಂಟ್ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಅಂಡರ್ ಹೆಡ್ ಅಲ್ಲಿ ಇಂಟರ್ ಸೋರ್ಸ್ ಸೆಟ್ ಆಫ್ ಇನ್ ಮ್ಯಾಟರ್ ಬರಲ್ಲ. ಫಸ್ಟ್ ಟ್ರೀಟ್ಮೆಂಟ್ ಇಸ್ ಕ್ಲಿಯರ್. ಸೆಕೆಂಡ್ ಹೆಡ್ ವಾಟ್? ಹೌಸ್ ಪ್ರಾಪರ್ಟಿ. Loss from one house property can be set off against the income from any other house property. Any other house property. So this is a second treatment of intersource set off. Then third head. Third head what? Business. Alva? For the purpose of set off, business are classified into two types. Non-speculative business and speculative business. So set off carry forward purposeಗೋಸ್ಕರ Income Tax Act 1961, they are classified into two types of business, speculative and non-speculative business. The first treatment, it relates to the non-speculative business. Non-speculative business loss can be set off by income from speculative and non-speculative business. Got it? Andre there are two types of business, non-speculative business and speculative business. Alva? Non-speculative business loss adre it can be set off against another non-speculative business income, and it is also be set off against the income from speculative business. Got it? Then next treatment is a speculative business. Loss from speculative business can be set off only the income from speculative business. It cannot set off against income from non-speculative. For the purpose of set off, they are classified into two business, speculative and non-speculative. Non-speculative business can be set off against another non-speculative income as well as speculative income. But speculative business in a matter bandaga, loss from speculative business, it only set off against the another speculative business income. It cannot be set off against the non-speculative income. Got it? Remember it. ಸರ್ ನಮಗೆ ಆ ಬಿಸ್ನೆಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಇರುತ್ತೆ. ಪ್ರಾಬ್ಲಮ್ ಅಲ್ಲಿ ಓನ್ಲಿ ಬಿಸ್ನೆಸ್ ಇನ್ಕಮ್ ಅಂತಿದ್ರೆ ದಟ್ ಇನ್ಕಮ್ ಇಸ್ ಅ ನಾನ್ ಸ್ಪೆಕ್ಯುಲೇಟಿವ್ ಇನ್ಕಮ್. ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಇದ್ರೆ ದಟ್ ಇನ್ಕಮ್ ಇಸ್ ಅ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಬಿಸ್ನೆಸ್ ಇನ ಹೆಡ್ ಆದ್ಮೇಲೆ ನೆಕ್ಸ್ಟ್ ಹೆಡ್ ವಾಟ್? ಕ್ಯಾಪಿಟಲ್ ಗೇನ್. So for the purpose of setup, capital gain treatment is classified into two types, short-term capital gain or loss, long-term capital gain or loss. So the first treatment, short-term capital gain or loss. Short-term capital loss can be set off against long-term capital gain as well as short-term capital gain. ಸೊ ಅಸಸ್ಸಿಗೆ ಯಾವ್ದಾದ್ರು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದ್ರೆ ಆ ಲಾಸ್ ಅನ್ನ ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಸೆಟ್ ಆಫ್ ಮಾಡಬಹುದು, ಅಥವಾ ಅವಂದೇ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೂ ಕೂಡ ಸೆಟ್ ಆಫ್ ಮಾಡಬಹುದು. ರಿಮೆಂಬರ್, ಮೈಂಡ್ ಇಟ್. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಸ್ ಇನ್ ಅ ಟ್ರೀಟ್ಮೆಂಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಅನದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. It cannot be set off against short-term capital gain. Long-term capital loss ಏನಾದ್ರೂ ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಅಸಸಿ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೇ ಸೆಟ್ ಆಫ್ ಮಾಡ್ಕೊಳ್ಬೇಕು. ಅದನ್ ಬಿಟ್ಟು ಇನ್ನೊಂದು ಯಾವ್ದಾದ್ರು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ ಅದರಲ್ಲಿ ಅಂಡರ್ ಅಲ್ಲಿ ಅವನು ಸೆಟ್ ಆಫ್ ಮಾಡೋಕೆ ಆಗಲ್ಲ.
So this is all about capital gain treatment under the inter-source setup. So the last head income tax act ಅಲ್ಲಿ last head ಬರೋದು other sources. We know. For the purpose of setup, other sources are classified into three types. Owning first type is owning and maintaining race horse. Second type is winning from lottery, gambling, horse race, card games. ಥರ್ಡ್ ಒನ್ ಇಸ್ ಅದರ್ಸ್. ಅದರ್ಸ್ ಒಳಗಡೆ ಕ್ಯಾಶುವಲ್ ಇನ್ಕಮ್ ಬಿಟ್ಟು ಬೇರೆ ಎಲ್ಲ ಏನೇನ್ ಇನ್ಕಮ್ಸ್ ಇದೆಯಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಅದೆಲ್ಲ ಬರುತ್ತೆ. ಲೈಕ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಸೆಕ್ಯೂರಿಟೀಸ್, ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ, ರಾಯಲ್ಟಿ ರಿಸೀವ್ಡ್, ಗ್ರೌಂಡ್ ರೆಂಟ್, ಅಗ್ರಿಕಲ್ಚರ್ ಇನ್ಕಮ್ ಇನ್ ಔಟ್ಸೈಡ್ ಇಂಡಿಯಾ. ದಿಸ್ ಆಲ್ ಆರ್ ಇಟ್ ಕಮ್ಸ್ ಅಂಡರ್ ದಿ ಹೆಡ್ ಸಿ ಐಟಮ್ಸ್ ಆರ್ ಅದರ್ಸ್ ಅಲ್ಲಿ ಬರುತ್ತೆ. ಟ್ರೀಟ್ಮೆಂಟ್. So setup inter-source setup ಗೆ especially income from other sources ಅಲ್ಲಿ ಏನ್ ಟ್ರೀಟ್ಮೆಂಟ್ ಇದೆ ಅಂದ್ರೆ loss from C item ಅಂದ್ರೆ under the head of setup other sources are classified into A, B, C, no. So loss from C item can be set off against the income from C items. ಅಂದ್ರೆ ಇದರಲ್ಲಿ ಏನಾದ್ರು ಲಾಸ್ ಆದ್ರೆ ಈ ಹೆಡ್ ಅಲ್ಲೇ ಈ ಇನ್ಕಮ್ ಅನ್ನ ಈ ಹೆಡ್ ಅಲ್ಲೇ ಯಾವ್ದಾದ್ರು ಇನ್ಕಮ್ ಇದ್ರೆ ಸೆಟ್ ಆಫ್ ಮಾಡಬಹುದು. ಇಟ್ ಕ್ಯಾನ್ ನಾಟ್ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಎ ಐಟಮ್ಸ್ ಅಂಡ್ ಇನ್ಕಮ್ ಫ್ರಮ್ ಬಿ ಐಟಮ್ಸ್. Income from B items. So this is all about inter-source setup. ಸೊ ಸೇಮ್ ಹೆಡ್ ಇನ್ಕಮ್ ಅಲ್ಲಿ ಸೇಮ್ ಹೆಡ್ ಲಾಸ್ ಅನ್ನ ಸೆಟ್ ಆಫ್ ಮಾಡಿದ್ರೆ ಅಂತ ಸೆಟ್ ಆಫ್ ಗೆ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂತ ಕರೀತಾರೆ. ಸ್ಯಾಲರಿ ಫಸ್ಟ್ ಟ್ರೀಟ್ಮೆಂಟ್ ಸ್ಯಾಲರಿ ಒಳಗೆ ಲಾಸ್ ಅನ್ನೋ ಮ್ಯಾಟರ್ ಬರಲ್ಲ, ಅದಕ್ಕೋಸ್ಕರ ಇಂಟರ್ ಸೋರ್ಸ್ ಸೆಟ್ ಆಫ್ ಬರಲ್ಲ. ಹೌಸ್ ಪ್ರಾಪರ್ಟಿಯಲ್ಲಿ ಒಂದು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಇನ್ನೊಂದು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡಬಹುದು. ಬಿಸ್ನೆಸ್ ನೆಕ್ಸ್ಟ್ ಥರ್ಡ್ ಹೆಡ್ ಇಸ್ ಅ ಬಿಸ್ನೆಸ್. For the purpose of setup, business are classified into two types: speculative business and non-speculative business. Non-speculative business ಅಲ್ಲಿ ಏನಾದ್ರು ಲಾಸ್ ಆದ್ರೆ ಆ ಲಾಸ್ ಅನ್ನ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡಬಹುದು ಅಂಡ್ ಇನ್ನೊಂದು ನಾನ್ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಲ್ಲೂ ಕೂಡ ಸೆಟ್ ಆಫ್ ಮಾಡಬಹುದು. ಬಟ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅನ್ನ ಓನ್ಲಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಲ್ಲಿ ಅಷ್ಟೇ ಸೆಟ್ ಆಫ್ ಮಾಡೋಕೆ ಚಾನ್ಸ್ ಇದೆ, ಅದನ್ನ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಸೆಟ್ ಆಫ್ ಮಾಡಕ್ ಆಗಲ್ಲ. ಫೋರ್ತ್ ಹೆಡ್ ಇಸ್ ಅ ಕ್ಯಾಪಿಟಲ್ ಗೇನ್. ಫಾರ್ ದಿ ಪರ್ಪಸ್ ಆಫ್ ಸೆಟ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಾದ್ರು ಆದ್ರೆ ಅದನ್ನ ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಸೆಟ್ ಆಫ್ ಮಾಡಬಹುದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕೂಡ ಸೆಟ್ ಆಫ್ ಮಾಡಬಹುದು. ಬಟ್ ಇನ್ ಮ್ಯಾಟರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಅಷ್ಟೇ ಸೆಟ್ ಆಫ್ ಮಾಡೋಕೆ ಚಾನ್ಸ್ ಇದೆ ರೂಲ್ ಪ್ರಕಾರ. ಇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಸೆಟ್ ಆಫ್ ಮಾಡೋಕೆ ಆಗಲ್ಲ. ದೆನ್ ಲಾಸ್ಟ್ ಹೆಡ್ ಇಸ್ ಅದರ್ ಸೋರ್ಸಸ್. ಫಾರ್ ದಿ ಪರ್ಪಸ್ ಆಫ್ ಸೆಟ್ ಆಫ್ ಅದರ್ ಸೋರ್ಸಸ್ ಅನ್ನ 3 ಐಟಮ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ: ಓನಿಂಗ್ ಅಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್, ಕ್ಯಾಶುವಲ್ ಇನ್ಕಮ್ ಅಂಡ್ ಅದರ್ಸ್. ಲಾಸ್ ಫ್ರಮ್ ಸಿ ಐಟಮ್ಸ್, ಇದ್ರಲ್ಲಿ ಏನಾದ್ರು ಲಾಸ್ ಆದ್ರೆ ಈ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡಬಹುದು, ಬಟ್ ಇದ್ರಲ್ಲಿ ಲಾಸ್ ಇರೋದನ್ನ ಎ ಬಿ ಐಟಮ್ ಅಲ್ಲಿ ಸೆಟ್ ಆಫ್ ಮಾಡಕ್ಕಾಗಲ್ಲ. ಅಂಡ್ ಇದು ಕೂಡ ಓನಿಂಗ್ ಅಂಡ್ ಮೇಂಟೈನಿಂಗ್ ಹಾರ್ಸ್ ರೇಸ್, ವಿನಿಂಗ್ ಫ್ರಮ್ ಲಾಟರಿ, ಗ್ಯಾಂಬ್ಲಿಂಗ್, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಇದು ಕೂಡ ಯಾವುದೇ ಹೆಡ್ ಅಲ್ಲೂ ಕೂಡ ಸೆಟ್ ಆಫ್ ಆಗಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟರ್ ಸೋರ್ಸ್ ಸೆಟ್ ಆಫ್. ಸೊ ಇದನ್ನ ನೋಡ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟರ್ ಹೆಡ್ ಸೆಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೂ ಇನ್ನೂ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.